ನಾವು ಇವಾಗ ಸಾಲಿಗಾಂವ್ ಸರ್ಕಲಲ್ಲಿ ಇದ್ದೀವಿ. ಸಂಗೊಳ್ಳ ಹಾಂ, ನಮ್ಮ ಡ್ರೈವರ್ ಸಾರ್ ಹೇಳ್ತಾರೆ ಸಂಗೊಳ್ಳ ಸರ್ಕಲಲ್ಲಿ ಇದ್ದೀವಿ. ಸುಮ್ಮನೆ ನಿಲ್ಸಿದ್ವಿ ಒಂಚೂರು ತಿಂಡಿ ಗಿಂಡಿ ತಿನ್ನೋಣ ಅಂತ. ನೋಡಿದ್ರೆ ಏನು ಇಲ್ಲಿ ಈ ಹೋಟ್ಲಲ್ಲಿದ್ದೀವಿ, ಶಾಂತಾದುರ್ಗಾ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್. ಸೂಪರಾಗಿದೆ ಜಾಗನೂ. ಸರ್ಕಲಲ್ಲಿದ್ದೀವಿ ನಾವು. ಇದರಲ್ಲಿ ಏನೋ ಏರ್ಪೋರ್ಟ್ನಿಂದ ಬರ್ತಾ ಕಲ್ಲಂಗೂಟ್ ಕಡೆ ಹೋದಾಗ ಗೋವಿಂದ ಸಮೋಸ ತಿಂತಾರೆ. ಹೆಂಗಿದೆ ಸರ್ ಸಮೋಸ? ಬಿಸಿಯಾಗಿ ಬರೋ ಇತ್ತು ಸರ್. ಏನು ತೊಗೋತಾ ಇದ್ದೀರಾ ಸರ್ ನೀವು? ನಾವು ಪಾವು ಜೊತೆಗೆ ವಡಾಪಾವು ಇವಾಗ ಫ್ರೆಶ್ ಆಗಿ ಮಾಡಿ ಇಟ್ಟಿರೋಂಥ ವಡೆ. ಓಕೆ ಬಟ್ ಸಮೋಸ ಬನ್ಸು ಇವರೇ ಓನರು. ಇವಾಗ ತಾನೇ ಅವ್ರ ಗಲ್ಲಪಟ್ಟಿಗೆ ಮೇಲೆ ಟೀ ಚೆಲ್ಬಿಟ್ಟೆ, ಅದಕ್ಕೆ ಕೋಪದಲ್ಲಿ ಇದ್ದಾರೆ ಅಂತ. ಏನು ಮಾಡಲಿ, ಅವ್ರನ್ನ ಕೈ ಇಟ್ಟ ತಕ್ಷಣ ಡಬ್ಬಾರ ಅಂತ ಬಿದ್ದೋಯ್ತು. ಇದು ಕೂಡ ಏನೋ ಈ ಡಬ್ಬ ಕೂಡ ಬಿಸಿ ಇದೆ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯುಸಿ ಇದ್ದಾರೆ ಸಾರು. ಇವರೇ ಓನರು. ತುಂಬ ಚೆನ್ನಾಗಿತ್ತು. ಯಾವ್ಯಾವುದೋ ದೊಡ್ಡ ಸೌತ್ ಇಂಡಿಯನ್ ಸ್ಟೈಲ್ ಹೋಟ್ಲಿಗೆ ಹೋಗೋ ಬದಲು ಗೋವಾಗೆ ಇಂಥ ಕಡೆ ಬಂದ್ರಿ ತಿನ್ನಿರಿ.